ಹಾ ತಡೀರಿ ತಡೀರಿ ಪಲ್ಯ ನಿಲ್ರಿ, ಆರತಿ ಮಾಡ್ತೇನೆ. ಯಮ್ಮ ಬಾರ್ ಬೆ ಮುಂದಕ್ಕೆ. ಬ್ಯಾಡ ತಗರಿವ, ನಾ ಏನು ಮಾಡಲಿ? ಬ್ಯಾಡ ತಗ. ನೀವು ನೋಡ್ರಿ ಇಬ್ರು ಮುತ್ತೈದ ಹೆಣ್ಮಕ್ಳು ಆಕೆ ಬೇಕಿನ ಕರಿಬೇಕಾಗಿತ್ತು. ಬಸವ ಎಲ್ಲದಾಳ? ಬಸವ ಬಸವ. ಏನಾಯ್ತು? ನಡಿ ಬಡ ಬಡ ಓಸ್ರು ಸೇರ್ಕೊಂಡು ಆರತಿ ಮಾಡಿ ನೋಡ್ರಿ. ನೀ ಇನ್ನೊಬ್ಬೇಕಿನ ಕರ್ಕ, ನಿನ್ನ ಸೊಸಿನ ಬೇಕಿನ ಕರಿಬೇಕಿಲ್ಲ, ನಿನ್ನ ಮಗಳನ್ನಾರ ನಿನ್ನ ಸೊಸಿನಾರ ಅನ್ಪುಣವ. 5 ಜನ ಹಾಕಿದ್ರಿ, ಇವ್ರು 3 ಜನ, ನೀವು 3 ಜನ, ನನ್ನ ಸೊಸೆ ಬೇಕು 4 ಜನ, ಇನ್ನೊಬ್ಬರನ್ನ ಯಾರನ್ನಾರ ಕರೀರೇವ. 5 ಜನ ಹಾಕರ್ ಮುತ್ತೈದಾರ ಆರತಿ ಮಾಡಿದ್ರೆ ಮುಗಿತೈತೆ. ಮತ್ತೆ ಇನ್ನೇನೈತಿ? ಈಗ ಸೇರ್ ಒದಿಸಿ ಒಳಗೆ ಕರ್ಕರ್ರಿ ಎತ್ತಿಯರ, ಆಮೇಲೆ ಕುಂದ್ರಿಸಿ ಆರತಿ ಮಾಡ್ಸಕ್ ಬರ್ತೈತಿ. ಆತಗಳ ಹಂಗಾಗ್ಲಿ. ಹೌದ, ನಂಗೆ ಮಗನ ಮದುವೆ ಯಾರಿಗೇನು ಕೊಟ್ಟಿಲ್ಲ, ಕರೀಲಿಲ್ಲ, ಮಾಡಲಿಲ್ಲ. ಒಂದು 5 ಜನನಾರ ಹೊರಗ್ನಾರನ್ನ ಕರೆದು ಸೀರೆ ಒಡಿಸಿ ಆರತಿ ಸೀರೆ ಉಟ್ಕೊಂಡು ಆರತಿ ಮಾಡಿ ಹೋಗಿ ತಗೋರಿ. ಹೊರಗ್ನಾರನ್ನ 5 ಜನನ ಕರೆಯನಂತ. ಈಗ ಮೊದ್ಲು ಒಳಗೆ ಕರ್ಕರ್ರಿ ಅವ್ರನ್ನ. ಆಗ್ಲಿ ತಗರವ, ಆಗ್ಲಿ ಹಂಗಾಗ್ಲಿ. ಹೋಗ ಆರತಿ ಮಾಡಿ ಹೋಗ ಬಸವ, ಹೋಗ ಆರತಿ ಮಾಡಿ ಕರ್ಕ ಹೋಗ ಒಳಗ. ಅಯ್ಯ ನೀವೆಲ್ಲ ಅದೀರಲ್ಲ, ಮತ್ತೆ ಯಾಕೆ? ನಾನು ದೊಡ್ಡವ್ರು ಅದೀರಲ್ಲ, ನೀವು ಮಾಡ್ರಿ ಮಾಡ್ರಿ, ನನಗೇನು ಗೊತ್ತಾಕತಿ ಅದ್ರಾಗ. ಅಯ್ಯ ತಂಗಿ, ಆರತಿ ಮಾಡಕ್ಕೇನು ಗೊತ್ತಾಕತಿ ಅಂತೀಯಲ್ವೇ? ಅಯ್ಯ ನಿಮ್ ದೊಡ್ಡ ಸೊಸಿ ಅದ ತಗೋರಿ, ಮಾಡಿಸ್ರಿ ಕೈಲೆ. ಯಾ ದೊಡ್ಡ ಸೊಸಿನೂ ಬೇಕಾಗಿಲ್ಲ, ಸಣ್ಣ ಸೊಸಿನೂ ಬೇಕಾಗಿಲ್ಲ. ತಗ ಹಂಗಾರ ಅನ್ಪುಣವ, ಹೋಗವ. ನೀನ ಹಿರಿಯಕದಿ, ದೊಡ್ಡ ಸೊಸಿಗಿಂತಾನು ಹಿರಿಯಕ್ ನೀನ ಅದೀದಿ. ಹೋಗಿ ಆರತಿ ಮಾಡಿ ಸೇರ್ ಒದಿಸಿ ಒಳಗೆ ಕರ್ಕ ಹೋಗ್ತಂಗಿ. ಆತ್ವೇ ಅಮ್ಮ. ನಕ್ಕಂತ ಆರತಿ ಮಾಡೋದು ಒಂದಿಟ್ಟೆ. ಮತ್ತು ಒಳಗೆ ಬರೋ ಸೊಸಿ ಏನಪ್ಪ ಇವ್ರ ಮನ್ಯಾಗ ಓಸ್ರು ಹಿಂಗ ಉಮ್ಮನ್ನ ಇರ್ತಾರ, ನಾನು ಹಂಗಾಗಬಾರ್ದು. ಹಂಗ ತಗ, ಅವ್ರ ನೆಕ್ಸ್ಟಿಗೆ ಮಾಡ್ತಿರ್ತಾರ. ಯಾ ಆರತಿನೂ ಆಗಂಗಿಲ್ಲ, ಏನೂ ಆಗಂಗಿಲ್ಲ, ಯಾರು ಒಳಗೆ ಬರಂಗಿಲ್ಲ ಅಂದೆ ನಾನು. ಯಾಕಪ್ಪ? ಯಾಕ ನಕಲಿ ಗಿಕ್ಲಿ ಮಾಡಾಕತ್ತಿ? ಹೆಂಗ ನಡಿ ಒಳಗೆ ನಡಿ. ಯಾಕಪ್ಪ? ನಾ ಯಾಕೆ ನಕಲಿ ಮಾಡ್ಲಿ? ನೀವು ಮಾಡಾಕತ್ತೀರಿ ನಕಲಿ, ನಮ್ಮ ಜೋಡಿ ನೀವು ನಕಲಿ ಮಾಡಾಕತ್ತೀರಿ. ನಾವೇನು ಮನ್ಯಾಗ ಅದಾವಿ ಅಂತ ತಿಳ್ಕೊಂಡ್ರೆ, ನೀ ಸತ್ತು ಹೋಗಿ ಅಂತ ತಿಳ್ಕೊಂಡ್ರೆ? ಯಾರನ್ನ ಹೇಳಿ ಹೇಳಿ ಕೇಳಿ ಮಾಡ್ಕೊಂಬಂದ್ರಿ ಇದು ಮದ್ವಿನ? ನನಗೂ ಆಗಲಿ ಸುದ್ದಿ ಗೊತ್ತಾದಾಗಿಂದ ನಾನು ಇದು ಸುಳ್ಳಾಗಿರ್ಲಿ ಅಂತಂದು ದೇವ್ರ ಬೇಡ್ಕೊಳಕತ್ತಿದ್ದೆ. ನಮ್ಮಪ್ಪ ಹಂಗೆ ಮಾಡಂಗಿಲ್ಲ, ನಮ್ಮ ಅವ್ವ ಹಂಗೆ ಮಾಡಂಗಿಲ್ಲ, ಇದು ಸುಳ್ಳಾಗಿರ್ಲಪ್ಪ ಅಂತಂದು. ಕರೆಗೂ ನೀವು ಹಂಗ ಮಾಡಿಬಿಟ್ರಲ್ಲ. ನಾವೇನು ಸತ್ತು ಹೋಗಿದ್ವೇನ ನಿಮ್ಗೆ 2 ಮಕ್ಕಳು? ನಮಗೆ ಹೇಳಾರ್ದಂಗ ಕೇಳಾರ್ದಂಗ ಇಂಥ ನೀವು ಮದುವೆ ಮಾಡ್ಕೊಂಡು ಬರೋಷ್ಟು ದೊಡ್ಡ ಕಾರ್ಯ, ಇಷ್ಟು ಮದ್ವಿ ಅಂತ ದೊಡ್ಡ ಕಾರ್ಯ ಮುಗಿಸ್ತೀರಿ ನೀವು ಅಂತಂದ್ರೆ ಇನ್ನೇನು ನಮ್ಮ ಅವಶ್ಯಕತೆ ಇಲ್ಲ ಅನಿಸುತ್ತಿ ಮನ್ಯಾಗ. ಅಣ್ಣ ಯಾಕೆ ಹಂಗ್ಯಾಕೆ ಮಾತಾಡ್ತಿ? ನೀ ಸುಮ್ಮಿದ್ ಬಿಡ್ಲೆ, ನೀ ಜಾಸ್ತಿ ಏನು ಮಾತಾಡಕ್ ಹೋಗ್ಬೇಡ. ನಾನು ನಮ್ಮಪ್ಪ ಅವ್ನ ಜೋಡಿ ಮಾತಾಡಕತ್ತೇನೆ, ನಿನ್ ಜೋಡಿ ಮಾತಾಡಕತ್ತಿಲ್ಲ. ನಿನಗರ ಬೇಡಾಗಿದ್ದಿತ್ ಬಿಡು, ಅಣ್ಣಾರು ಬೇಡಾಗಿದ್ದಿತ್ ನಿನಗ, ಅದಕ್ಕೆ ನೀನು ಬಿಟ್ಟು ಹೇಳದಕ್ಕೆಲ್ಲ ಮಾಡ್ಕೊಂಡ್ ಬಂದಿದ್ದಿ. ಆದ್ರ ನಮ್ಮಪ್ಪ ಅವ್ಗೂ ಬೇಡಾಗಿದ್ವಿ ನಾವು. ಯಾಕಪ್ಪ? ಅಂತದ್ದೇನ್ ಮಾಡಿದ್ವಿ? ಏನ್ ಮಾಡಿದ್ವಿ ಅಂತ? ಏನ್ ಮೋಸ ಮಾಡಿದ್ವಿ? ನಿಮ್ಗೆ ಏನ್ ಅನ್ಯಾಯ ಮಾಡಿದ್ವಿ? ನಿಮ್ಗೇನ ಅಂತ ನೋವು ಮಾಡಿದ್ವಿ ನಾವು? ನಮಗ್ ಹೇಳಾರ್ದ ಕೇಳಾರ್ದ ನಮ್ಮನ್ನ ಬಿಟ್ಟು ನೀವು ದೂರಾಗಿದ್ದುಕೊಂಡು ಮದ್ವಿ ಮಾಡ್ಕೊಂಡ್ ಬರ್ತೀರಿ ನಮ್ಮನ್ನ ಬಿಟ್ಟು ಅಂತಂದ್ರ ನಮ್ಗೆ ಎಷ್ಟು ನೋವು ಆಗಿರ್ಬೇಡ, ನಮ್ಗೆ ಎಷ್ಟು ಮನಸ್ಸಿಗೆ ನೋವು ಆಗಿರ್ಬೇಡ. ಯಪ್ಪ ಒಂದೀಟ ನಾ ಹೇಳ ಮಾತು ಕೇಳಯಪ್ಪ. ಮೊದ್ಲ ಹುಡುಗಿಯನ್ನ ಒಳಗ್ ಕರ್ಕಣನ, ಏನು ಮನಿ ತುಂಬಿಸ್ಕಣ ಒಳಗ, ಆಮೇಲೆ ಆರಾಮ್ ಮಾತಾಡೋಣಪ್ಪ. ಹಂಗ ಈಗಿದ ಇನ್ನು ಲಗ್ನ ಆಗಿ ಬಂದೈತಿ ಹುಡುಗಿ, ಆಕೆ ಹಿಂಗ್ ಬಾಗಲ್ದಾಗ ನಿಲ್ಲಿಸ್ಕೊಂಡು ಹಿಂಗೆಲ್ಲ ರಾಡಿರಂಪ ಮಾಡೋದು ಚಂದ ಕಾಣ್ತತೇನೆಪ್ಪ? ಚಂದ ಕಾಣ್ತತೇನೆ ಹೇಳಿ ನೀನ ನೋಡೋಣ. ಆಕೆ ಏನ್ ಅನ್ಕೊಳಂಗಲ್ಲ. ಬೇಡ ಯಪ್ಪ ಬೇಡ, ಹಂಗ ಮಾತಾಡ್ಬೇಡ್ರಿ. ಒಂದೀಟ ಸಮಾಧಾನದಲ್ಲಿ ಎಲ್ಲಾರು ಕುತ್ಕೊಂಡ್ ಆಮೇಲೆ ಮಾತಾಡೋಣಂತ. ಮೊದ್ಲ ಅವ್ರು ಒಳಗ್ ಬರ್ಲಿ ಅಪ್ಪ, ಒಳಗ್ ಬರ್ಲಿ. ಏನ್ ಮಾತಾಡ್ತಿರ್ಬೇವ? ಏನ್ ಮಾತಾಡೋಕ್ ಉಳಿಸಿರಿ ಅಂತಂದು ಏನ್ ಉಳ್ದೈತಿ ಮಾತಾಡಕ? ಎಲ್ಲ ಮುಗಿಸಿ ಬಿಟ್ಟಿರಲ್ಲ. ಮದ್ವಿ ಅಂತ ಕಾರ್ಯನ ಮುಗಿದ್ ಹೋಗಿತ್ತಂತ, ಇನ್ ಒಳಗ್ ತುಂಬಿಸ್ಕೊಳದಲ್ಲ, ನಿಮ್ಗೆ ಒಳಗ್ ತುಂಬಿಸ್ಕೊಳೋದ ಅವಶ್ಯಕತೆ ಐತಲ್ಲ. ಆಗ್ಲಿ ತುಂಬಿಸ್ಕೇರಿ, ಒಳಗ್ ತುಂಬಿಸ್ಕೇರಿ. ನೋಡೋಣ ಯಾವಾಗ ಮಾತಾಡ್ತೀರಿ, ಏನ್ ಮಾತಾಡ್ತೀರಿ, ನಾನು ನೋಡ್ತೀನಿ, ಕಾಯ್ತಿರ್ತೀನಿ. ತುಂಬಿಸ್ಕೇರಿ ನೀವು. ಅದ್ರ ಒಂದ್ ತಿಳ್ತಾರ್ಬೇವ, ನೀವ್ ಇಂಥದೊಂದು ಮಾಡ್ತೀರಿ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಏತಮ್ಮ ಸುರೇಶ, ನಿಲ್ಲ ನಿಲ್ಲ. ರಮೇಶಪ್ಪ, ಏನ್ರಿ ಇದು? ಈ ಹುಡ್ರು ಹಿಂಗ್ ಮಾಡಕತ್ವಲ್ಲ, ನಾ ಅದಕ್ಕ ಅಂದಿ ನಿಮಗ, ಮಕ್ಕಳನ್ನ ಬಿಟ್ಟು ಮಾಡೋ ಕಾರ್ಯ ಅಲ್ಲ, ನೀವ್ ಹಿಂಗ್ ಮಾಡಬೇಡ್ರಿ ಅಂತ ನಾನು ಎಷ್ಟು ಹೇಳಿದೆ ನಿಮಗ, ಒಟ್ಟ ಕೇಳಿಲ್ಲ ನೀವು ನನ್ನ ಮಾತು. ನೋಡ್ರಿ ಏನಾತ್ ನೋಡ್ರಿ. ಅವ್ರಿಗೆ ಸುದ್ದಿ ಗೊತ್ತಿಲ್ಲ, ಅದಕ್ಕ ಹಂಗ ಮಾಡಾಕತ್ತಾರ. ಗೊತ್ತಾತಂತಂದ್ರ ಅವ್ರ ನೀ ಮಾಡಿದ್ದ ಸರಿಪಾ ಅಂತಾರ ನೋಡು ಅಂತ. ಹೌದು, ಸುಮ್ನಿರ ಗೌರ, ಏನಾಗದಿಲ್ಲ. ಅವ್ರಿಗೆ ಸುದ್ದಿಯನ್ನು ಗೊತ್ತಿಲ್ಲಲ್ಲ, ಅದಕ್ಕೆ ಸಿಟ್ಟಾಗ್ಯಾರ. ಗೊತ್ತಾದ್ಮ್ಯಾಗ ಅವ್ರ ಸುಮ್ನಾಕಾರ, ಸುಮ್ನೀರು. ಅಲ್ರಿ ಅತ್ತೀರ, ಅವ್ರ ಬುದ್ಧಿ ನಿಮಗೆ ಗೊತ್ತಿಲ್ಲನ? ಅವ್ರ ಹಂಗ ಸಿಟ್ಟು ಹೋಗೋದು ತಡ ಇಲ್ಲ, ಸಮಾಧಾನ ಆಗೋದು ತಡ ಇಲ್ಲ. ಅವ್ರಿಗೆ ಎಲ್ಲ ಗೊತ್ತಾತಂತಂದ್ರ ಅವ್ರ ಹೌದಪ್ಪ ನೀವು ಮಾಡಿದ್ ಸರಿನಾ ಅಂತಾರ. ಒಂದೀಟ ಸುಮ್ನೀರ್, ನೀವ್ ಯಾಕಷ್ಟು ಬ್ಯಾಸರಕ್ಕಿರಿ, ಕುತ್ಕರಿ. ಮುಗಿಸ್ರಿ ಅಕ್ಕಾರ, ಬಿಡ ಮುಗಿಸ್ರಿ. ಇನ್ನ ಸೇರ್ವದ್ದು ಬಲ್ಗಾಲಿಟ್ಟೊಳಗ್ ಬಾರವ. ಹೇಳಪ್ಪ, ಈಗ ಏನಾತ?
ಏನಾದಂತ ಕೇಳ್ತಿರಲ್ಪ ನೀವು? ಹ ಏನಾಗ್ಬೇಕ? ಏನಾಗ್ಬೇಕಾಗಿತ್ತು ಇನ್ನು? ನಾವ ಯಾರು ಏನ್ ಹೇಳಿದ್ರು ತಲೆ ಕೇಳಾರ್ದ ಅಪ್ಪ ಅವು ಅಂತಂದು ನಾವು ನಂಬಿ ಕುಂತಿದ್ವಿಲ್ಲ. ನಮಗ್ ಹಿಂಗ ಆಗ್ಬೇಕಾಗಿದ್ದ. 4 ಜನ ನೋಡಿದ್ರಿ ಏನಂತಾರ? ಯಾಕೋ ನಿಮ್ಮನ್ ಬಿಟ್ಟು ಮದ್ವಿ ಮಾಡಿದ್ರಲ್ಲ ಮನ್ಯಾಗ ಅಂತದೇನ್ ಮಾಡಿದ್ರು ನಿಮ್ಮ ಅಪ್ಪ ಅವ್ಗ ಅಂತಾರ. ಹ ಮಂದಿಗೆ ಏನು ಗೊತ್ತು ನಮ್ಮ ಮನ್ಯಾಗ ಪರಿಸ್ಥಿತಿ ಏನೈತಿ ಅನ್ನೋದು? ಮನ್ಯಾಗೂ ಮರ್ಯಾದಿ ತೆಗದ್ರಿ ಅಪ್ಪ ನೀವು, ನಂದು ಮಂದ್ಯಾಗೂ ಮರ್ಯಾದಿ ತೆಗದ್ರಿ. ನೀವ್ ಹಿಂಗ್ ಮಾಡ್ತೀರಿ ಅಂತಂದು ಅನ್ಕೊಂಡಿದ್ದಿಲ್ಲ ನಾನು. ಅಂತದ್ ಏನ್ ಮಾಡಿದ್ನಿಪ್ಪ ನಾನು? ನೋಡಪ್ಪ, ನೀವ್ ಏನೋ ಮಾಡಿದ್ರಿ, ನಿಮ್ಮಿಂದ ನಾನು ಬ್ಯಾಸರಾಗಿದ್ದೆ, ಅಥವಾ ನಿಮ್ಮನ್ ಬಿಟ್ಟು ಮಾಡ್ಬೇಕು ಅಂತ ನಾ ಅನ್ಕೊಂಡು ಮಾಡೀನಿ ಅನ್ನೋದೆಲ್ಲ ನಿಮ್ ತಲೆಯಾಗಿ ತೆಗೆದು ಹಾಕಿಬಿಡ್ರಿ. ಯಾಕಂದ್ರ ನಾನು ನಿಮಗ್ ಹೇಳಲಾರದ ಕಾರಣ ಏನಂತಂದ್ರ, ಶಂಕರ್ಯ ಎಂತ ತಿರ್ಶೆಟ್ಟಿ ನನ್ನ ಮಗ ಅದಾನ ಅನ್ನೋದು ನಿನಗೂ ಗೊತ್ತೈತಿ. ಆ ಗೊತ್ತೈತಿಲ್? ನೀನು ಊರಾಗ ಇರೋದು ಇಲ್ಲಿ ಇದ್ರದ. ಅವ ನೀವೆಲ್ಲರೂ ಇದ್ರಾಗ ಅದೀರಿ ಅಂತ ಗೊತ್ತಾದ್ರ ಅವ ನಿಮಗ ಕಂಡಲ್ಲಿ ರೋಡ್ನ್ಯಾಗ ನಿಲ್ಲಿಸಿ ಹೆಂಗ್ ಬೇಕಂಗ್ ಮಾತಾಡಾಕೋ ಹೇಸವನಲ್ಲ. ಅದಕ್ಕ ಅದ ಕಾರಣಕ್ಕನ ನಾನ್ ನಿಮಗ್ ಇದ್ರಾಗಿ ಎಳ್ಯಾಕ್ ಹೋಗ್ಲಿಲ್ಲ ನಿಮ್ಮನ್ನ ನಾನು. ಇದನ್ನ ಏನು ನಿಮಗ್ ಹೇಳಲಾರದ ಕಾರಣನ ಇದಕ್ಕ. ಅಕಸ್ಮಾತ್ ನಾ ಹೇಳಿದ್ರ ನೀವೇನ್ ಮಾಡ್ತಿದ್ರಿ? ಯಪ್ಪ ನಾವು ನಿಂತ್ ಮಾಡೋಣ ಅಂತಿದ್ರಿ. ನೀವೇನ್ ಬ್ಯಾಡ ಅಂತಿದ್ರೆ? ನನಗ್ ಗೊತ್ತೈತಿ ನನ್ನ ಮಕ್ಳು ಹೆಂಗದಾರ ಅಂತಂದ್. ಯಪ್ಪ ನಾವು ನಿಂತ್ ಮಾಡೋಣ ನಡಿ, ಅದ್ರಕ್ಕೆ ಏನಾಗತ್ತಿ ಅಂತಿದ್ರಿ. ನೀವು ಅಂತಿದ್ರಿ ಇಲ್ಲ? ಆದ್ರ ನೀವು ನಿಂತು ಮಾಡ್ತಿದ್ರಿನ ಅನ್ಕರ್ರಿ. ನೀವ್ ಇದ್ರಾಗ ಅದೀರಿ, ನೀವು ಇದ್ರಾಗ ನಿಮಗೂ ಗೊತ್ತೈತಿ, ನೀವು ನಿಂತ್ ಮಾಡೀರಿ ಅಂತ ಗೊತ್ತಾದ್ರೆ ಅವ ಎಲ್ಲಿ ಬೇಕಲ್ಲಿ ಹೆಂಗ್ ಬೇಕಂಗ ಮಾತಾಡ್ಕೊಂತ ಅಡ್ಡಾಡ್ತಾನ. ಇವ ಸಣ್ಣವ ಆಫೀಸ್ಗೆ ಹೋಗವ. ನೀನ್ ನೋಡಿದ್ರ ಅಂಗಡಿ ಐತಿ, ಅಲ್ಲಿ ಅಂಗಡಿ ಹತ್ರ ಬಂದ್ ಹೆಂಗ್ ಬೇಕಂಗ್ ಮಾತಾಡಕತ್ರ ಮರ್ಯಾದೆ ನಿಂದು? ಅಥವಾ ಇವ್ನ ಆಫೀಸ್ ಹತ್ರ ಹೋಗಿ ಏನಾರ ಹೆಂಗ್ ಬೇಕಂಗ್ ಮಾತಾಡಕತ್ರ ಅಂತಂದ್ರ ಇವನ್ ಮರ್ಯಾದೆ ಏನಾಕತಿ? ಅದಕ್ಕ ಇದ್ರಾಗ ನಿಮ್ ಇಬ್ರಿಗೂ ಏನು ಇದು ಗೊತ್ತಿದ್ದೇ ಇಲ್ಲ. ನೀವ್ ಇದ್ರಾಗ ಇಬ್ರು ನಿಮ್ ಕೈ ಏನು ಇಲ್ಲ ನಿಮ್ಗ್ ಗೊತ್ತೇ ಇಲ್ಲ. ನಿಮ್ಗ್ ಗೊತ್ತಿಲ್ದಂಗ ನಾ ಮದ್ವಿ ಇದನ್ನ ಮಾಡೇನಿ ಅಂತ ಊರ್ ಜನಕ್ಕೂ ಹಂಗ ಕಾಣ್ಬೇಕು, ಯಾರಿಗೆ ಆದ್ರೂ ಅದು ಹಂಗ ಕಾಣ್ಬೇಕು ಅಂತಂದನ ನಾ ಮಾಡಿರೋದು ಇದನ್ನ. ಎಲ್ಲಾರು ಹಂಗ ತಿಳ್ಕೊಬೇಕು. ಆದ್ರ ಎಲ್ಲಾರು ಹಂಗ ತಿಳ್ಕೊಂಡಾಗನ ಅವನಿಗೆ ಅದು ಹೊಕ್ಕತಿ, ಹಂಗ ಹೊಕ್ಕತಿ ಸುದ್ದಿ. ಇಲ್ಲ ಅಂತಂದ್ ಯಾರ ಒಬ್ರೇ ಅವ್ನ ಮಕ್ಳು ಇದ್ರು ಅಂತಾದ್ರ ಅವ್ ಮತ್ ನಿಮಗ್ ಬರ್ತಾನ. ಅದಕ್ಕ ನಾನ್ ಒಬ್ಬನ ಅವನ್ ಜೋಡಿ ವಿರುದ್ಧಾಗಿ ಹೋರಾಡಕ್ ನಾ ಗಟ್ಟಿದನಿ. ನಾ ಹೋರಾಡ್ತಾನೆ ಅವ್ನ ಜೋಡಿ. ಅವ ಎಂತದ್ ಏನ್ ಮಾಡಿದ್ರು ನಾ ಅವ್ನ ಇದ್ರಿಗೆ ನಿಲ್ತಾನಿ. ಏನ ನಂದ್ ಏನಿಲ್ಲ, ಆಗದಾಗ ಹೋಗೈತಿ, ಹೋಗದ್ ಹೋಗೈತಿ, ನಂದೆಲ್ಲಾ ಮುಗಿದ್ ಹೋಗೈತಿ. ನಂದ್ ಮಾನ ಮರ್ಯಾದಿ ಏನೈತಿ, ಎಲ್ಲಿ ಎತ್ತಾಗೈತಿ ಎಲ್ಲಾ ಊರವ್ರಿಗೆ ಗೊತ್ತೈತಿ. ಅವ ನಂದ್ ಏನ್ ಹರ್ಕಣಕ್ ಆಗಂಗಿಲ್ಲ. ಆದ್ರ ನಿಮಗ ಅವ ಕಿರಿಕಿರಿ ಕೊಡ್ತಾನ. ಅದಕ್ಕ ನಿಮ್ಗ ಇದನ್ನ ಹೇಳಲಾರ್ದಂಗ್ ಮಾಡಿಬಿಟ್ನೆ ಅಂತಂದ್ರ ನೀವ್ ಇದ್ರಾಗ ಬರಂಗಿಲ್ಲ. ನೀವ್ ಇದ್ರಾಗ ಬರ್ಲಿಲ್ಲ ಅಂದ್ರ ಅವನಿಗೂ ಗೊತ್ತಾಗಂಗಿಲ್ಲ. ಅವ ನಿಮ್ ಹತ್ತಕ್ ಬರಂಗಿಲ್ಲ ಅನ್ನಕ್ ಅವ್ನ್ ಬರಬಾರ್ದು ನಿಮ್ ಹತ್ತಂಕ ಅಂತಂದನ ನಾ ಇಷ್ಟ ಮಾಡಿರೋದು. ಇಷ್ಟ ನೋಡ್ಪ ಇದ್ರಾಗ ಇರೋದು, ಮತ್ತೇನೇನಿಲ್ಲ. ನಿನಗ್ ಹೇಳ್ಬಾರ್ದು ಮಾಡ್ಬಾರ್ದು ಅನ್ನೋದ್ ಏನ್ ಇದ್ದಿದ್ದಿಲ್ಲ. ಹಂಗ ಹೇಳ್ಬಾರ್ದು ಅನ್ನೋದಾಗಿದ್ರ ನಾವು ಸ್ವಭಾವಗೂ ಹೇಳ್ತಿದ್ದಿಲ್ಲ. ಸ್ವಭಾವ ಗೊತ್ತೈತಿಲ್ಲ ಕೇಳು. ಆ ಮನಿ ಮಗಳು ನಿಂತು ಮಾಡ್ದಂಗೆ ಎಲ್ಲಾ ನಿಂತು ಮಾಡ್ಯಾಳ ಸ್ವಭಾವ. ಇದ್ರಿಗೆ ನಿಂತ್ಕೊಂಡ್ ಎಲ್ಲಾ ವ್ಯವಸ್ಥೆ ಅಕಿನ ಮಾಡ್ಯಾಳ. ತಾಳಿ ತರದಾಗಿರ್ಬೋದು, ಎಲ್ಲದಕ್ಕೂ ರೊಕ್ಕ ಕೊಡೋದಾಗಿರ್ಬೋದು, ಎಲ್ಲಾ ಅಕ್ಕಿ ಕಡೆಯಿಂದಾನ ಮಾಡ್ಸೇನಿ. ಕೇಳ್ಬೇಕಂದ್ರೆ ಹಂಗ ಹೇಳ್ಬಾರ್ದಾಗಿತ್ತು ಅನ್ನೋದಾಗಿದ್ರೆ ಅಕ್ಕಿಗೂ ಹೇಳ್ತಿದ್ದಿಲ್ಲ ನಾವು. ನಿಮ್ಮನ್ ಬಿಟ್ಟು ನನಗೇನೈತಿ ಮಾರಾಯ ಜೀವನದಾಗ? ನಿಮ್ಗ ನೋವು ಆಕತಿ, ನಿಮಗ್ ಕಷ್ಟ ಬರ್ತತಿ ಅಂತಂದ್ರ ನಾ ಆದ್ರೂ ಇದ್ರಿಗೆ ನಿಲ್ತೇನೆ. ನನ್ನ ದಾಟಿ ಬರ್ಬೇಕು, ಅದು ಏನ್ ಬರೋದಾದ್ರೂ. ನಿಮ್ಮ ತನಕ ಬರಾಕ್ ನಾ ಬಿಡಂಗಿಲ್ಲ. ಅವನು ಬರಂಗಿಲ್ಲ, ಅವನ ಮಾತುಗಳು ಬರಬಾರ್ದು ನಿಮ್ ತನಕ. ಅದ್ರ ಸಲುವಾಗಿನ ಇಷ್ಟ ಮಾಡಿದ್ದು, ಮತ್ತೇನಿಲ್ಲ. ಯಮ್ಮ, ಹುಡುಗಿನ ಅಲ್ಲಿ ಕೋಣೆ ಕುಂದ್ರಸೇನಿ. ನಾ ಆಮೇಲೆ ಬರ್ತೇನೆ ತಗ. ಅಯ್ಯ ಕುಂದ್ರಲೆ, ಊಟ ಗೀಟ ಮಾಡ್ಕೊಂಡು ಹೋಗುವಂತೆಂತ. ಇಲ್ಲಿ ತಗರ್ಬೇ ಅಮ್ಮ, ಇಲ್ಲ ಆಮೇಲೆ ಕುಂದರ್ಸ್ತೀರಲ್ಲ, ಆರತಿ ಮಾಡಕ್ ಬರ್ತಾನಂತಗ. ಆಮೇಲೆ ಕುಂದರ್ಸ್ದಾಗ ಫೋನ್ ಹಚ್ಚ್ರಿ, ಒಂದು ಫೋನ್ ಮಾಡ್ರಿ ಬರ್ತಾನಂತ. ಹೋಗಂತಗ. ಈಗ ಮಾತಾಡಕತ್ತೀರಿ ಏನ, ಮಾತಾಡ್ಕೇರಿ. ನಾ ಆಮೇಲೆ ಬರ್ತೇನೆ ತಗೋ. ಆಮೇಲೆ ಬರ್ತೇನೆ ತಗರ್ಬೇಮ್ಮ. ಶೋಭವ, ಹುಡುಗಿ ಕಡೆ ಹುಷಾರ್ ನೋಡೇನ. ಅಲ್ಲಿ ಒಳಗೆ ಕೋಣೆ ಕುಂದರ್ಸಿನಿ, ಒಂದಿಟ್ಟು ಹೋಗಕ್ಕೆ ಹತ್ರ ಬೇಕದ. ಹೋಗಂತ ಬರ್ರಿ. ನೋಡಪ್ಪ, ಆ ಹುಡುಗಿಗೆ ಇದೆಲ್ಲ ಹೊಸ್ತು. ನಮ್ಮ ಮನಿ ಹೊಸದು. ಏನ ನಾವೆಲ್ಲ ಕೂಡ್ ಕುಟುಂಬ ಹೆಂಗದವಿ, ಹಿಂಗ ಇದ್ದು ಚಂದಂಗ ನಕ್ಕಂತ ಆಡ್ಕೊಂತ ಆಕಿನ್ನೂ ನಮ್ಮ ಮನ್ಯಾಗ ಒಬ್ಬೇಕಿನ ಮಾಡ್ಕೊಂಡು ಚಂದಂಗ ಈ ಬಾಳೆನ ಹಿಂಗ ಮುಂದುವರ್ಸ್ಕೊಂಡು ಹೋದ್ರ ಭಾರಿ ಚಂದ ಇರ್ತತಿ. ಸುಮ್ಮನ ಇಲ್ಲದ ಅನುಮಾನಗಳಿಗೆ ಆಸ್ಪದ ಕೊಟ್ಕೊಂಡು ಅವ್ರ ಮಾತ್ ಕೇಳಿ ಇವ್ರ ಮಾತ್ ಕೇಳಿ ಹಿತ್ತಾಳಿ ಕಿವಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾರು. ಬೇಕಂತಾನೆ ಹೇಳಬಾರ್ದು ಅಂತ ಮಾಡಿದಾರ ನೋಡ್ರಿ. ಈಗ ಹೆಂಗ ಮುಚ್ಕೊಂತಾರ. ನೀವು ಹೇಳ್ರಿ, ನೀವು ಮಾತಾಡ್ರಿ. ನೀವ್ಯಾಕೆ ಮಾತಾಡ್ಬಲ್ರಿ? ಹೌದು ನೋಡ್ರಿ, ಅವ್ರ ಹೆಂಡತಿಗೆ ಆದ್ರೆ ಹೇಳ್ಯಾರ, ನಿಮ್ಮ ಹೆಂಡತಿಗೆ ಹೇಳ್ಯಾರನು ನೋಡು. ನನಗೊಂದು ಮಾತ್ರ ಹೇಳಿದ್ರು, ನಾನು ಮನ್ಯಾಗ ಇರ್ತೇನೆ ಹೋದಿಲ್ಲ.
ನನಗೂ ಹೇಳ್ಬೋದಾಗಿತ್ತಿಲ್ಲ. ನನಗೆ ಹೇಳ್ಯಾರನ್ರಿ ಇವರು. ಕೇಳ್ರಿ, ನೀವು ಕೇಳ್ರಿ. ನನ್ನ ಹೆಂಡತಿಗೆ ಒಂದು ಮಾತು ಹೇಳಿಲ್ಲ, ನನಗೂ ಒಂದು ಮಾತು ಹೇಳಿಲ್ಲ. ನಾವು ಈ ಮನ್ಯಾಗ ಇರಂಗಿಲ್ಲ, ನಾವು ಈ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ರಿ. ಅವ ಏನ್ ಮಾಡ್ತಾನಪ್ಪ ನಮಗೆ? ನಾನು ಅಂಗಡಿ ತನಕ ಬರ್ಲಿ, ನಾನು ಕೆರ್ಲೆ ನೋಡಿತೀನಿ ಹಂಗಲ್ಲ ಮತ್ತೆ. ಹೋಗ್ಲಿ ಬಿಡು, ಏನ ಆಗಲ್ಲ ಹೋಗಿತಿ. ಆದ್ರೂ ನಾವೆಲ್ಲ ನಿಂತು ಮಾಡ್ಬೇಕು ಅನ್ನೋದು ಭಾಳ ಆಸೆ ಐತಪ್ಪ ನನಗೆ. ಹಂಗ ಭಾಳ ಬೇಸರ ಆಗೈತಿ. ಅಲ್ಲಲ್ಲಿ ನೀನಾರ ಒಂದು ಮಾತು ಹೇಳ್ಬಾರ್ದನ? ಅಣ್ಣ ನನಗ ಗೊತ್ತಾಗಿಲ್ವ ಅಣ್ಣ. ನನಗ ಮುಂಜಾನೆ ಎದ್ದು ಹಂಗ ಕರ್ಕೊಂಡು ಹೋಗ್ಯಾರ ಅತ್ತಿಗೆ ಮಾರ. ಅಲ್ಲಿ ಹೋದ್ಮೇಲೆ ಗೊತ್ತು ನನಗ ನನ್ನ ಮದುವೆ ಅಂತಂದು. ನನಗ ದೊಡ್ಡ ಸರ್ಪ್ರೈಸ್ ಆಗೈತಿ ಅಣ್ಣ ಇದು. ನನಗ ಗೊತ್ತಾಗಿಲ್ಲಪ್ಪ. ನಾಗೆ ಎಲ್ಲಿಂದ ಹೇಳಕ್ ಹೋಗ್ಲಿ? ಹೋಗತ್ಲಿ ಹಂಗ ತಾಬಿಡ್ತು ಬಿಡು. ಹಂಗ ಪೂಜಾರಪ್ಪರ್ ಬಂದ ಬಿಟ್ರೆ ಹಂಗ ತಾಳಿ ಕಟ್ಸಿ ಬಿಟ್ರೆ ಹಂಗ ಕಟ್ಟಿ ಹಂಗ ಬಂದೇವ್ ನಾವು. ನನಗ ಇನ್ನೂ ಆದ್ರೂ ನಂಬಕ್ ಆಗ್ವಲ್ತ. ಕನಸ ನನಸ ಅನ್ನಂಗ ಆಗಕತ್ತೈತಿ ನನಗೆ. ಸುದ್ದ ಆತ್ ಬಿಡ ಹಂಗ. ಜಗತ್ನಾಗ ನೀನ ಕಾಣ್ತೈತಿ, ನೀನ ಒಬ್ಬನ ಕಾಣ್ತೈತಿ ನೋಡ್ಲಿ. ನಿನ್ನ ತನ್ನ ಮದ್ವಿಗೆ ತನ್ನ ಮದುವೆ ಅನ್ನೋದ ಗೊತ್ತಾಗ್ಲಾರ್ದಂಗ ತನ್ನ ಮದ್ವಿಗೆ ಹೋಗಿ ಮದ್ವಿ ಮಾಡ್ಕೊಂಡ್ ಬಂದಿರೋದು ಜಗತ್ನಾಗ ನೀನ ಒಬ್ಬನ್ ಕಾಣ್ತದ ಅನಿಸ್ತತಿ. ನಗದಿ ಎತ್ಕೊಂಬ ನೀವು. ನಿಮ್ಗೇನ್ ಗೊತ್ತ? ಇನ್ನೂ ಶಾಕ್ನಾಗಿಂದ ಹೊರಗೆ ಬರಕ್ ಆಗೋಲ್ತು ನನಗೆ. ಏನ್ ಅನ್ನೋದ ಗೊತ್ತಾಗೋಲ್ತು ಇನ್ನೂ ಆದ್ರೂ. ಯಪ್ಪ, ಎಲ್ಲಾರು ಒಂದಾಗಿ ಹಿಂಗ ನಕ್ಕಂತ ಆಡ್ಕೊಂತ ಇರ್ರಿ ಅಪ್ಪ. ಏನು ಕಟ್ಕೊಂಡ್ ಹೋಗೋದಿಲ್ಲ ಈ ಬಾಳೆದಾಗ. ಸತ್ರ ನಾಳೆ ಎಲ್ಲ ಇಲ್ಲೇ ಬಿಟ್ಟು ಹೋಗದ. ಯಪ್ಪ, ಎಲ್ಲಾರು ಕೂಡಿ ಆಡ್ಕೊಂಡು ಚಂದಂಗ್ ಇದ್ಕೊಂಡು ಹೋಗ್ರಿ ಅಪ್ಪ. ನಾ ಅಷ್ಟ ಕೇಳೋದು, ಇನ್ನೇನಿಲ್ಲ. ಎಂತ ಹೆದರಿ ಬಿಟ್ಟಿದ್ದೆ ನಾನು. ಎಲ್ಲಿ ನನ್ನ ಮನಿ ಹೊಡೆದು 3 ಭಾಗ ಆಕತೆ, ಮನಿ ಒಂದು 3 ಬಾಗಿಲಾಕತೆ ಅಂತ ಮಾಡಿದ್ದೆ ನಾನು. ಯಪ್ಪ, ದೇವ್ರದ ಇದಿಲ್ಲ. ಒಟ್ಟು ಅರ್ಥ ಮಾಡ್ಕೊಂಡ್ರಿ, ಇಲ್ಲಪ್ಪ ಅರ್ಥ ಮಾಡ್ಕೊಂಡ್ರಿ. ನನ್ನ ಮಕ್ಕಳು ಏನು ನನಗೆ ಗೊತ್ತಿಲ್ಲ. ನಾ ಗೌರ ತಿಳಿಸಿ ಹೇಳಿದ್ರ ಎಲ್ಲ ತಿಳ್ಕೊಂತಾರ. ಮತ್ತ ಅವನೇ ಮದುವೆ ಬರ್ಲಿಲ್ಲ ಹಂಗಾರ? ಇಲ್ಲ ಬಂದಿಲ್ಲ. ಎಲ್ಲೇ ಪೊಲೀಸ್ ಸ್ಟೇಷನ್ ಹೋಗ್ಯಾನ. ಪೊಲೀಸರನ್ನ ಕರ್ಕೊಂಬ ಬಾ ಮಗನ ನೀನ್ ಅನ್ಕಂತ ಬಂದ ನಾನು ಮನಿಗೀಗ. ಇನ್ನೇನ ಮತ್ತ ಬರ್ಬೋದೇನ 11-12 ಗಂಟೆಗೆ ಬರ್ಬೋದು ಅನಿಸ್ತತ್ ನನಗೆ. ಯಾಕಂದ್ರೆ ಪೊಲೀಸರು ಬರೋದ 10-11 ಗಂಟೆಕಲ್ಲ. ಮತ್ತೆ ಅದಾದ್ಮ್ಯಾಗ ಇವ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಕರ್ಕೊಂಬರೋದ್ರಾಗ ಆಕತಿ ಅನಿಸ್ತತಿ. ಅಷ್ಟ್ರಾಗ ಬಿಡ ಅಡಿಗೆ ಮಾಡ್ರಿ, ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಅಡಿಗೆ ಮಾಡ್ರಿ. ಕುಂದರ್ಸಿ ಆರತಿ ಮಾಡೋದು ಮುಗಿಸ್ಬಿಡ್ರಿ. ಇವತ್ತು ಮುಗಿಸಿ ಸಂಜೆ ಮುಂದೆ ಮೂರ್ತೈತೆ ಅಂತ ಕಾರ್ಯ ಮಾಡಿ ಕೊಟ್ಟು ಬಿಟ್ರ ಮುಗಿತೈತೆ ಅಂತ. ಅಯ್ಯ ಮಾತಾಡ್ರಿ, ಸುಮ್ಮನೆ ನಿಂತಿರಲ್ಲ, ಹೇಳ್ರಿ. ನಾನೇನು ಹೇಳಿ ಬಾಯಿ ಮುಚ್ಚು ಸುಮ್ಮನೆ ನಿಲ್ತೀನಿ. ಹೇಳಕತ್ತಿಲ್ಲ ಅವ್ರೆ ಯಾಕೆ ಹೇಳಿಲ್ಲ ಏನು ಹೇಳಿಲ್ಲ ಅಂತಂದ್ರೆ ಹಂಗ ತಿಳ್ಕೊಳಂಗಿಲ್ಲ ಬಿಡಂಗಿಲ್ಲ. ಏನೇನ್ ಬೇಕಂದ ಕಿವ್ಯಾಕೆ ತುಂಬ್ತಿದ್ದೀನಿ. ಸುಮ್ ಕುಂದ್ರಿ, ನಿನ್ಗೇನು ಗೊತ್ತೈತಿ? ಎಷ್ಟಾದ್ರೂ ಮತ್ತು ತಂದೆ ತಾಯಿ ಕಡೆಗೆನ ಏನು ಹೇಳಿದ್ರು ಏನು ಹಚ್ಕೊಟ್ರು ಹಚ್ಕೊಳಂಗೆ ಇಲ್ಲ. ಎಲ್ಲ ವೇಸ್ಟ್. ರಮೇಶಪ್ಪ, ಮತ್ತು ನಿಂದೇನಪ್ಪ ಈಗ ಎಲ್ಲ ಸರಿ ಆತ? ಇನ್ನೂ ಏನು ಹೇಳೋದು ಕೇಳೋದು ಐತೆ? ಇಲ್ಲಪ್ಪ ಇಲ್ಲ. ಆಕಲ್ಲ ಹೇಳಿದ್ರಲ್ಲ, ನನಗೂ ಗೊತ್ತಿದ್ದಿಲ್ಲ ಮೊದ್ಲು ಹಿಂಗೆ ಅಂತಂದು. ನನಗೂ ಭಾಳ ಬೇಸರ ಆಗಿತ್ತು. ಮತ್ತೆ ಈಗ ಹೇಳಿದ್ರಲ್ಲ ಮುಗೀತಲ್ಲ, ಹೋಗ್ಲಿ ಬಿಡ್ರಿ. ಹೆಂಗ ಅವ್ನ ಇಷ್ಟದ ಪ್ರಕಾರ ಮದುವೆ ಆತಲ್ಲ, ಅಷ್ಟೇ ಸಾಕು. ಹಾ, ಏನು ಹೇಳಕತ್ತೀವೋ ಮಾರಾಯ ಅಂತಂದ್ರೆ ಏನಿಲ್ಲಪ್ಪ ಏನಿಲ್ಲ. ಅವ್ನ ಮದುವೆ ಅವ್ನ ಇಷ್ಟದ ಪ್ರಕಾರ ಆತಲ್ಲ, ಅದು ಭಾಳ ಖುಷಿ ಆತು. ನಾವಿಲ್ಲಿದ್ರೆ ಏನಾಯ್ತು ಬಿಡು. ಈಗ ಇಲ್ಲಿಯಲ್ಲ ಬಂದಿರೋದು. ಇರ್ಲಿ ಬಿಡಪ್ಪ. ಮತ್ತು ನೀನು ವಿಚಾರ ಮಾಡಿದ್ದು ಒಳ್ಳೇದೈತಿ. ಇರ್ಲಿ ಬಿಡಪ್ಪ. ಹೇಳ್ರಿ ಮತ್ತೆ ಬಡ ಹೆಣ್ಮಕ್ಳು ಓಸ್ರು ಸೇರ್ಕೊಂಡು ಬಡ ಅಡಿಗೆ ಮಾಡಿಬಿಡ್ರಿ. ಎಷ್ಟು ಜನ ಕರಿಬೇಕ ಗೌರ? ಏನ್ ತಲೆ ಮ್ಯಾಗ ಕೈ ಹೊತ್ಕೊಂಡ್ ಕುಂತಿಲ್ಲ? ಯಾರನ್ನ ಕರಿತಿ, ಯಾರನ್ನ ಬಿಡ್ತಿ, ಯಾರಿಗೆ ಉಣಿಸ್ತಿ, ಎಷ್ಟು ಜನ ಕುಣ್ಣಾಕ್ ಹಾಕ್ತಿ? ಏನ್ರ ಹೇಳ್ತೀಯ ಬಿಡ್ತೀಯ ಒಂದಿಟ? ಮಗನ ಮದುವೆ ಆಗೈತಲ್ಲಿ, ಏನೋ ಆಕಾಶ ಬಂದ್ ತಲೆ ಮೇಲೆ ಬಿದ್ದತ್ತೇನಾರಂಗ್ ಕುಂತಿಯಲ್ಲ. ಏನಿಲ್ಲ ಬಿಡ್ರಿ, ಯಾಕೆ ಮನಸ್ಸು ಸಮಾಧಾನ ಅನಿಸ್ವಲ್ತು. ಇನ್ನು ಅವ್ನು ಪೊಲೀಸರನ್ನ ಕರ್ಕೊಂಬರ್ತಾನ, ಇನ್ನು ಏನೇನು ರಾಮಾಯಣ ಮಾಡ್ತಾನ ಅನ್ನೋ ಚಿಂತ್ಯಾಗ ಐತಿ ಮನಸ್ಸು. ತಲೆನ ಸುದ್ದಿಲ್ಲಪ್ಪ ಯಪ್ಪ. ಇವತ್ತು ನನಗೆ ಮುಂಜಾಲಿಂದ ಏನು ಆಗಾಕತ್ತೈತಿ ಏನು ಬಿಡಾಕತ್ತೈತಿ ಒಂದು ತಿಳಿದಂಗಾಗೈತಿ ನೋಡು. ಬಂದ್ರೆ ಬರ್ತಾನೆ 7 ಮಗಳು ವಯಸ್ಸಿಗೆ ಬಂದಾಳ. ಹೇಳ್ತಾಳ ಮಗಳು ಎಲ್ಲ. ನೀ ಯಾಕೆ ತಲೆ ಕೆಡಿಸ್ಕೊಂತಿದಿ? ಮದುಮಗಳು ಒಂದ್ ಮಾತು ನಾನು ಇಷ್ಟದ ಪ್ರಕಾರ ನಾ ಬಂದ್ ಮದ್ವಿ ಆಗೇನಿ ಅಂತಂದ ಆಕಿ ಒಂದ್ ಮಾತು ಅಂದ್ಬಿಟ್ರ ಮುಗುದ್ ಹೋತ್ ಕತಿ ಅಲ್ಲಿಗೆ. ಯಾವನ್ ಏನು ಹರ್ಕಣಕ್ ಆಗಂಗಲ್ಲ. ಅದೇನ ಅಂತಾರಲ್ಲ, ಮಿಯಾ ಬಿವಿ ರಾಜಿ ಕ್ಯಾ ಕರೆಗ ಖಾಜಿ ಅಂತಂದು ಹಂಗಾಗತ್ತೆ ಅದು.